ಎಲ್ರಿಗೂ ನಮಸ್ಕಾರ. ಬನ್ನಿ, ನಾನಿವತ್ತು ನಿಮ್ಗೊಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಗುಹಾಂತರ ದೇವಾಲಯ ಅಂದಿದ ತಕ್ಷಣ ನಿಮ್ಗೆ ಯಾವುದೆಲ್ಲ ನೆನಪಾಗುತ್ತೆ? ಬಾದಾಮಿ, ಯಾಣ ಈ ಥರ ಪ್ರಸಿದ್ಧವಾಗಿರೋ ಜಾಗಗಳ ಅಂಥದ್ದೇ ಒಂದು ಗುಹಾಂತರ ದೇವಾಲಯ ನಮ್ಮ ಬಯಲುಸೀಮೆಯಲ್ಲೂ ಇದೆ. ಈ ಜಾಗ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಮದುರ್ಗ ಗ್ರಾಮದ ಪಕ್ಕದಲ್ಲೇ ಇದೆ. ಈ ದೇವಸ್ಥಾನ ಗುಡ್ಡದ ಮೇಲಿದೆ, ಹಾಗೆ 2 ಸುತ್ತಿನ ಕೋಟೆಯನ್ನು ಸಹ ಒಳಗೊಂಡಿದೆ. ಮೊದಲೆಲ್ಲ ಕಾಲ್ದಾರಿಲೇ ಗುಡ್ಡ ಹತ್ತಬೇಕಿತ್ತು, ಆದರೆ ಈಗ ದೇವಸ್ಥಾನದವರೆಗೂ ಸಿಮೆಂಟ್ ರೋಡ್ ಇದೆ, ಜೊತೆಯಲ್ಲಿ ಮೆಟ್ಲು ಇದ್ದಾವೆ. ಗುಡ್ಡ ಹತ್ತುತ್ತಾ ತಣ್ಣಗೆ ಗಾಳಿ ಬೀಸುತ್ತೆ, ಹಾಗೆ ಮೇಲೆ ನಿಂತು ನೋಡಿದಾಗ 100 ಎಕರೆ ಕೃಷಿ ಭೂಮಿ ಕಾಣಿಸುತ್ತೆ. ಇಡೀ ದೇವಸ್ಥಾನನ ಕಲ್ಲು ಬಂಡೆನ ಕೊರೆದು ನಿರ್ಮಾಣ ಮಾಡಿದ್ದಾರೆ. ತುಂಬ ಹಿಂದೆ ಈ ಗುಡ್ಡದ ಸುತ್ತಮುತ್ತ ಜಮೀನುಗಳೆಲ್ಲ ಇರಲಿಲ್ವಂತೆ. ಕಾಡಿದ್ದಿದ್ದರಿಂದ ಇಲ್ಲಿ ಕರಡಿ, ಜಿಂಕೆ, ಮೊಲಗಳೆಲ್ಲ ಇದ್ವಂತೆ. ಗುಡ್ಡದ ಸುತ್ತಮುತ್ತಲಿನ ಊರಿನ ಜನ ಇಲ್ಲಿನ ಕಾಡಲ್ಲಿ ಸಿಗ್ತಿದ್ದಂತಹ ಕಾರೆ ಹಣ್ಣು, ಕವಳಿ ಹಣ್ಣನ್ನೆಲ್ಲ ತಿಂತಿದ್ರಂತೆ, ಜೊತೆಯಲ್ಲಿ ಮಾರಾಟ ಮಾಡ್ಕೋತಿದ್ರಂತೆ. ದೇವಸ್ಥಾನದ ಮುಂದೆ ಒಂದು ದೊಡ್ಡ ಆಲದ ಮರ ಇದೆ. ಈ ಮರಕ್ಕೆ ಹರಕೆ ಕಟ್ತಾರೆ. ಇಲ್ಲಿ ಹರಕೆ ಕಟ್ಟಿದ್ರೆ ಅದು ನೆರವೇರತ್ತೆ ಅನ್ನೋ ಒಂದು ನಂಬಿಕೆ. ಈ ದೇವಸ್ಥಾನ 18ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ. ನಾಯಕನಹಟ್ಟಿ ಸಂಸ್ಥಾನದ ಪಾಳೆಗಾರ ಬೋಡಿ ಮಲ್ಲಪ್ಪ ನಾಯಕ ಈ ದೇವಸ್ಥಾನ ಕಟ್ಟಿಸಿದ್ರು ಅಂತ ಹೇಳ್ತಾರೆ. ಇಲ್ಲಿನ ವಾಸ್ತುಶಿಲ್ಪ, ಶಿಲ್ಪಕಲೆಗಳಂತೂ ತುಂಬಾ ಅದ್ಭುತವಾಗಿದೆ. ಈ ದೇವಾಲಯದ ಮೇಲ್ಛಾವಣಿ ಹೊಯ್ಸಳ ನಿರ್ಮಾಣ ಶೈಲಿಯಲ್ಲಿದೆ. ದೇವಸ್ಥಾನದಿಂದ ಇನ್ನೂ ಸ್ವಲ್ಪ ಮೇಲೆ ಹೋದರೆ ಅಲ್ಲಿ ನಿಮಗೆ ಜೋಡಿ ಬಾವಿ ನೋಡೋಕ್ಕೆ ಸಿಗುತ್ತೆ. ಜೋಡಿ ಬಾವಿ ಅಂತ ಅಂದರೆ ಒಂದು ಬಾವಿ ಪಕ್ಕದಲ್ಲಿ ಇನ್ನೊಂದು ಬಾವಿ ಇದೆ ಅಂತ ಅರ್ಥ. ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬಂದವರು ಮೊದಲಿಗೆ ಜೋಡಿ ಬಾವಿ ಹತ್ರ ಬಂದು ಇಲ್ಲಿ ಗಂಗೆ ಪೂಜೆ ಮಾಡಿ ಇಲ್ಲಿಂದನೇ ನೀರು ತೊಗೊಂಡು ಹೋಗಿ ದೇವ್ರ ಪೂಜೆ ಮಾಡಬೇಕು. ನಾವೇನಾದರೂ ಮನಸ್ಸಲ್ಲಿ ಬೇಡ್ಕೊಂಡು ಒಂದು ಬಾವಿಲಿ ಎಲೆ, ಅಡಿಕೆ ಅಥವಾ ನಿಂಬೆಹಣ್ಣನ್ನು ಬಿಟ್ಟರೆ ಅದಾಗೋದಾದರೆ ಇನ್ನೊಂದು ಬಾವಿಲಿ ತೇಲತ್ತಂತೆ ಅಂತ ಕೂಡ ಹೇಳ್ತಾರೆ. ಇಲ್ಲಿನ ಕೋಟೆ ಇವಾಗ ಸ್ವಲ್ಪ ಹಾಳಾಗಿದೆ. ನೀವೇನಾದರೂ ಸೂರ್ಯೋದಯ ಮತ್ತು ಸೂರ್ಯಾಸ್ತನ ಈ ಕೋಟೆ ಮೇಲೆ ನಿಂತು ನೋಡಿದ್ರೆ ಆ ದೃಶ್ಯ ತುಂಬಾ ಸುಂದರವಾಗಿರುತ್ತೆ. ಈ ಜಾಗದಲ್ಲಿ ನಿಂತು ನೀವು ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಕಲ್ಲಿನ ಮನೆಗಳೇ ಕಾಣಿಸುತ್ತೆ. ಇದು ಯಾಕೆ ಅಂತ ಅಂದರೆ, ಸ್ವಂತ ಮನೆ ಕಟ್ಟಬೇಕು ಅಂತ ಆಸೆ ಇರೋರು ಇಲ್ಲಿ ಬಂದು ಭಕ್ತಿಯಿಂದ ಬೇಡ್ಕೊಂಡು ಕಲ್ಲಿಂದ ಮನೆ ಕಟ್ಟಿದ್ರೆ ಆ ಆಸೆ ಈಡೇರತ್ತಂತೆ. ನಮಗಿಲ್ಲೊಂದು ವಿಶೇಷವಾಗಿರೋ ಹುಲ್ಲು ಕಾಣಿಸ್ತು, ಅದೇ ಈ ಜಂಬೂ ಹುಲ್ಲು, ಆಪು ಅಂತ ಕೂಡ ಹೇಳ್ತಾರೆ. ಹಿಂದೆ ಎಲ್ಲ ಗುಡಿಸ್ಲಿನ ಮೇಲ್ಛಾವಣಿಗೆ ಇದೇ ಹುಲ್ಲನ್ನೇ ಬಳಸ್ತಿದ್ರಂತೆ. ದೇವಸ್ಥಾನದ ಗರ್ಭಗುಡಿ ಎದುರುಗಡೆ ಒಂದು ದೊಡ್ಡ ನಂದಿ ವಿಗ್ರಹ ಇದೆ. ಜನಪದ ಕಥೆಗಳ ಪ್ರಕಾರ ಈ ನಂದಿ ವಿಗ್ರಹದ ಹತ್ರ ಅಪಾರವಾದ ನಿಧಿ, ಸಂಪತ್ತು ಎಲ್ಲ ಇದೆಯಂತೆ. ಇಂಥ ಕಥೆಗಳನ್ನು ಕೇಳಿ ಕಳ್ಳರು ಬಂದು ಇಲ್ಲಿರೋ ಅಂಥ ನಿಧಿನ ದೋಚುವಂಥ ಪ್ರಯತ್ನದಲ್ಲಿ ನಂದಿನ ಹಾಳು ಮಾಡಿದ್ದಾರೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆ. ಈ ಲಿಂಗನ ಕಾಶಿಯಿಂದ ತಂದಿದ್ದಾರೆ. ಹಾಗಾಗಿ ಇಲ್ಲಿನ ಶಿವಲಿಂಗ ದರ್ಶನ ಮಾಡಿದರೆ ಕಾಶಿ ಶಿವನ ದರ್ಶನ ಮಾಡಿದಷ್ಟೇ ಶ್ರೇಷ್ಠ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಕಂಬಗಳಲ್ಲಿ ನಾವು ವರಹ, ಕೃಷ್ಣಮೃಗ, ನರಸಿಂಹ, ಕಣ್ಣಪ್ಪ, ಸಿಂಹ, ಪುಷ್ಪ ಹೀಗೆ ಹಲವು ಕೆತ್ತನೆಗಳನ್ನು ನೋಡಬಹುದು. ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ, ಎಲ್ಲ ಶಿವನ ದೇವಾಲಯಗಳು ಪೂರ್ವಕ್ಕೆ ಮುಖ ಮಾಡಿ ಇದ್ದರೆ ಈ ದೇವಸ್ಥಾನ ಮಾತ್ರ ಪಶ್ಚಿಮ. ದೇವಸ್ಥಾನ ಯಾಕೆ ಹೀಗೆ ಪಶ್ಚಿಮಕ್ಕೆ ಮುಖ ಮಾಡಿ ಇದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಚಿತ್ರದುರ್ಗದ ಕೋಟೆಗೂ ಈ ಹೊಸಗುಡ್ಡದ ಕೋಟೆಗೂ ನಡುವೆ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ. ಹೊಸಗುಡ್ಡದ ಗುಹಾಂತರ ದೇವಾಲಯದ ಬಗ್ಗೆ ಇಲ್ಲಿನ ಪೂಜಾರಿಗಳು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಇದೇನಪ್ಪ ಅಂದರೆ, ನಮ್ಮ ಇದರಲ್ಲಿ ಹೊಸಗುಡ್ಡ ಅಂತ ಒಂದು ದೇವಾಲಯ ಇದೆ. ಇದ್ರ ಹೆಸರು ಗುಹಾಂತರ ದೇವಾಲಯ ಅಂತ ಒಂದು ಹೆಸರು ಬಿದ್ದೈತೆ. ಏನಪ್ಪ ಅಂದರೆ, ಎಲ್ಲೆಲ್ಲೋ ಹೊರಗಡೆ ಬಾದಾಮಿ ಒಳಗೈತೆ, ಹೊರಗಡೆ ಕಂಚಿಕಾಳಸ್ರಲ್ಲಿರ್ಬೋದು. ಆದರೆ ನಮ್ಮ ಚಳ್ಳಕೆರೆ ತಾಲೂಕು ರಾಮದುರ್ಗ ಗ್ರಾಮದಲ್ಲಿ ನೆಲಗೇನಹಟ್ಟಿ ಪಂಚಾಯತಿಯಲ್ಲಿ ಈ ಪ್ರಾಪ್ತಿಗೆ ಹೊಂದಿರುವ ಈ ದೇವಸ್ಥಾನ ಏನಪ್ಪ ಅಂದರೆ ವಿಶೇಷ. ಒಂದೇ ಕಲ್ಲಿನಲ್ಲಿ ಕಟ್ಟಿರುವ ದೇವಾಲಯ. ಈ ದೇವಾಲಯ ಭಾಳ ವಿಶೇಷವಾದ ದೇವಾಲಯ. ಏನಪ್ಪ ಅಂದರೆ, ಈ ಬೆಟ್ಟನೇ ಒಂದು ಬಂಡೆ, ಒಂದು ಬಂಡೆನ ಒಳಗೆ ಹೊರ್ಕೊಂಬಿಟ್ಟು ಮಹಾನುಭಾವ ಬಂದಿದ್ದಾನೆ. 12 ಕಮ ಮಾಡಿದ್ದಾನೆ. 12 ಕಮ ಮಾಡಿಬಿಟ್ಟು ನೋಡ್ರಿ, ಅವು 3, ಇವು 3, ಇವು 3, ಇವು 3 ಇಂಥವು 6 ಅಂಕಣ ಮಾಡಿದ್ದಾನೆ. 6 ಅಂಕಣದಲ್ಲಿ ದೇವತೆಗಳು ಕೆತ್ತನೆ ಮಾಡಿದ್ದಾನೆ. ರಾಮ ಲಕ್ಷ್ಮಣ ಇರ್ಬೋದು, ಕಲ್ಲಿನ ತೇರು ಇರ್ಬೋದು, ಆಂಜನೇಯ ಸ್ವಾಮಿ ಇರ್ಬೋದು, ಅವು ಈ 10 ತಲೆ ರಾವಣಾಸುರ ಇರ್ಬೋದು. ಒಂದೊಂದು ರೀತಿಯಲ್ಲಿ ಒಂದೊಂದು ಕೆತ್ತನೆ ಮಾಡಿದ್ದಾನೆ. 6 ಅಂಕಣದಲ್ಲಿ ಒಂದೊಂದು ರೀತಿ ಕೆತ್ತನೆ ಮಾಡಿದ್ದಾನೆ.
ನೋಡ್ರಿ ಡಬ್ಬಲ್ ಬಾಗಿಲು ಅದರಲ್ಲೇ ಮಾಡ್ದ, ದ್ವಾರಪಾಲಕರನ್ನ ಅದರಲ್ಲೇ ಕೆತ್ತನೆ ಮಾಡ್ದ, ಈ ಮೆಟ್ಲು ಸಮೇತ ಅದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ, ಸ್ವಾಮಿನ ಅದರಲ್ಲೇ ಮಾಡಿದ, ಹಿಂದ್ಗಡೆ 3 ದ್ವಾರಪಾಲ ಟೈಪ್ ಮಾಡಿದ, ನಡಿ ಲಿಂಗ 7 ಎಡೆ ಸರ್ಪ, ಆ ಕಡೆ ಈ ಕಡೆ ಖಾಲಿ ಬಿಟ್ಟ. ಇದೇ ನಮ್ಮ ಮರ್ಮ ಇಟ್ಟ. ಅದು ಹಿಂದೆ ದೇವಸ್ಥಾನ ಇತ್ತು, ಗುಹೆ ಇತ್ತು, ಅದು ಮರ್ಮ ಇಟ್ಟದನೆ. ನಾವು ಯಾಕಂటే ಅಂಥ ಮಹಾನ್ ಭಾವ ಓಪನ್ ಆಗುತ್ತೆ ಅಂತ ಒಂದು ಇತಿಹಾಸ ಇರುತ್ತೆ. ಆದರೆ ಇಂಥದ್ದು ಕೆತ್ತನೆ ಮಾಡಿರೋ ಹೆಸರು ಎಲ್ಲಿ ತೋರಿಸಿಲ್ಲ. ಇವತ್ತಿನ ದಿವಸದಲ್ಲೇ ಸಣ್ಣದೊಂದು ಸೇತುವೆ ಕಟ್ಟಿದ್ರು ಕೂಡ ಅದಕ್ಕಿಂತ ದೊಡ್ಡದಾಗ ಅವ್ರ ಹೆಸರು ಹಾಕ್ತಾರೆ. ಇಂಥ ಗಟ್ಟಿಕಲ್ನ ಅಂಥ ಮಹಾನ್ ಭಾವ ಕೆತ್ತನೆ ಮಾಡಿದಾನೆ ಅಂದರೆ ಆತ ದೇವರ ಸ್ವರೂಪ. ಆದರೆ ನಾವು ಇತಿಹಾಸದಲ್ಲಿ ಹೆಂಗೆ ತಿಳ್ಕೋಬೇಕಪ್ಪ, ಇದರಲ್ಲಿ ಶಾಸ್ತ್ರ ಹೇಗೈತೆ ಅಂತ ನೀವು ಎಲ್ಲ ವಿಡಿಯೋ ಮಾಡ್ತಾರೆ, ಇಲ್ಲೆಲ್ಲರೂ ಬಂದು ಇತಿಹಾಸ ಕೇಳೋಕ್ಕೆ ಭಾಳ ಇಷ್ಟಪಡ್ತಾರೆ. ಆದರೆ ಅದು ಪೂರ್ತಿ ಮಾಹಿತಿ ವಿಷಯ ಎಲ್ಲಿನೂ ಲಿಖಿತ ಬರೋದಿಲ್ಲ. ಆದರೆ ಏನಪ್ಪ ಅಂದರೆ ನಮ್ಮ ನಾಯಕನಹಟ್ಟಿಯಲ್ಲಿ ಹಟ್ಟಿ ಮಲ್ಲಪ್ಪ ನಾಯಕನ ಮನೆ ಅಂತ ಒಂದು ಮನೆ ಇದೆ. ಅವರ ಮನೆಯಲ್ಲಿ ಒಂದು ಕಂಚಿನ ಶಾಸನ ಇದೆ. ಆ ಶಾಸನದಲ್ಲಿ ಈ ದೇವಸ್ಥಾನ ಯಾವ ರೀತಿ ಆಯಿತು, ಎಷ್ಟೇ ಇಸ್ವಿಯಾಗಾಯಿತು, ಚಿತ್ರದುರ್ಗದ ಕೋಟೆ ಎಷ್ಟೇ ಇಸ್ವಿಯಾಗಾಯಿತು, ಕಂಚಿ ಕಾಮಲಾಪುರದಿಂದ ಎಷ್ಟೇ ಇಸ್ವಿಗೆ ಹಟ್ಟಿ ಮಲ್ಲಪ್ಪ ನಾಯಕ ನಾಯಕನಹಟ್ಟಿ ನೆನೆಸಿದ, ತಿಪ್ಪೇರುದ್ರ ಸ್ವಾಮಿ ನಾಯಕನಹಟ್ಟಿ ಎಷ್ಟೇ ಇಸ್ವಿಗೆ ನೆನೆಸಿದ್ದಾನೆ, ಆದರೆ ಒಡ್ನಳ್ಳಿ ಮಾಲಪ್ಪ ಎಷ್ಟೇ ಇಸ್ವಿಗೆ ನಾಯಕನಹಟ್ಟಿನ ಬಿಡಿಸಿದ್ದಾನೆ, ರಥೋತ್ಸವ ಎಷ್ಟೇ ಪ್ರಾರಂಭ ಆಗಿದೆ, ಈ ರಾಮಲಿಂಗೇಶ್ವರ ಎಷ್ಟೇ ಇಸ್ವಿದ್ದ ದೇವಸ್ಥಾನನ ಕೆತ್ತನೆ ಆಗೈತೆ ಆದರೆ ಅಂತ ಹೇಳ್ಬಿಟ್ಟು ಒಂದು ಕಂಚಿನ ಶಾಸನದಲ್ಲಿ ಐತೆ. ಅದು ಏನಪ್ಪ ಅಂದರೆ ಪೂರ್ತಿ ಮಾಹಿತಿ ಇಲ್ಲ. ಇದು ಹಳೆಗಂಡ, ಬಾಯಿದ್ದ ಬಾಯಿ ತಿಳ್ಕೋಬೇಕೆ ಹೊರತು ಯಾರು ಅಂತ ಮಹಾನುಭಾವರು ಓದೋರಿಲ್ಲ. ಆ ಶಾಸನದಲ್ಲಿ ಒಬ್ಬ ಅಜ್ಜ ಇದ್ದ, ಈಗ ಒಂದು 30-40 ವರ್ಷದಿಂದ ಆ ಶಾಸನ ತೋರಿಸಿದ್ರೆ ಬಿಚ್ಚಿದ್ರೆ ಈ ಗುಡಿ ಆಗಲಾಗದು, ಮಡಿಕೆ ಮಾಡಿದ್ರೆ ಇಷ್ಟೇ ದಪ್ಪ ಐತೆ. ಅದರಲ್ಲಿ ಇಂತಿಂಥ ಇತಿಹಾಸ ಎಲ್ಲ ಈ ರೀತಿ ಐತೆ ಅಂತ ಹೇಳ್ಬಿಟ್ಟು ನಮಗೆ ಹೇಳೋದು ಆ ಅಜ್ಜನ ಬಾಯಿದಿಂದ ಕೇಳ್ತೀವಿ ಹೊರತು ನಾವೇನು ಓದಿ ಹೇಳ್ಬೇಕು ಅಂಬೋದು ಗೊತ್ತಿಲ್ಲ. ಯಾಕೆಂದರೆ ಸುಳ್ಳು ನುಡಿಬಾರದು. ಇವತ್ತು ಇದು ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಎಂತೆಂಥ ಮಹಾನ್ ಭಾವ ಬರ್ತಾರೋ ಗೊತ್ತಿಲ್ಲ. ಏನಪ್ಪ ಅಂದರೆ ಆತ ಏನು ಹೇಳೋದು ಅಂದರೆ, ತಿಪ್ಪೇರುದ್ರ ಸ್ವಾಮಿ ಅವರ 5 ಜನ ಪಂಚಗಣಾಧೀಶರು ನಮ್ಮ ಪ್ರಾಂತ್ಯಕ್ಕೆ ಬರಬೇಕಾದ್ರೆ, ನಮ್ಮ ನಾಯಕರಿಗೆ ಈ ಭೂಮಿಗೆ ಬರಬೇಕಾದ್ರೆ ಅವರು ಎಲ್ಲೆಲ್ಲಿ ಏನೇನು ಮಾಡಬೇಕೆಲ್ಲ ಇಸ್ಟಿಮೇಟ್ ಮಾಡಿಬಿಟ್ಟು ಅವರಲ್ಲಿ ನಾನು ಒಬ್ಬ ಅಕ್ಷರ ಇರಲಿಲ್ಲ, ನಾನು ಕೆತ್ತನೆ ಮಾಡಿದ್ದೀನಿ, ನಾನು ದೇವಸ್ಥಾನ ಮಾಡಿದ್ದೀನಿ ಎಂಬ ಅಕ್ಷರ ನಾನತ್ವ ಇಲ್ಲ. ಅದಕ್ಕೋಸ್ಕರವಾಗಿ ಅದು ಮರ್ಮ ಇಟ್ಬಿಟ್ಟು ಆತ ಇಡೀ ಮ್ಯಾಸ್ಮಂಡದ ಹಟ್ಟಿ ಮಲ್ಲಪ್ಪ ನಾಯಕನ ದೊರೆ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ಮ್ಯಾಸ್ಮಂಡಕ್ಕೆ ಆತ ಒಂದು ಕುಲಬಾಂಧವ ಅಂದರೆ ದೊರೆ. ಇವತ್ತಿನ ದಿವಸದಲ್ಲಿ ಆತನ ವಿಷಯ ಹೇಳಬೇಕು ಅಂದರೆ ಹೇಳ್ಕೆರೆ ಹೇಳ್ಪುರ ಕಟ್ಟಿಸಿರೋ ಆತ ಮಹಾನ್ ಭಾವ. ಅಂತ ಏನಪ್ಪ ಅಂದರೆ ಹೇಳ್ಕೆರೆ ಹೇಳ್ಪುರ ಯಾವ ರೀತಿ ಕಟ್ಟಿಸಿದ ಅಂದರೆ, ಹಿಂದೆ ಎಲ್ಲ ರಾಮಜೆಟ್ಟಿ ಭೀಮಜೆಟ್ಟಿ ಎಂಬ ಯುದ್ಧ ನಡೆದಿರ್ತೈತೆ. ಆ ಯುದ್ಧದಲ್ಲಿ ಆತ ಎಷ್ಟೋ ಹಣ ಗೆದ್ದುಬಿಟ್ಟು ಆತ ನಮ್ಮ ವಂಶಕರಿಗೆ ಇರ್ಕೂಡ್ದು ಹಣ ಎಲ್ಲಾದರೂ ಒಂದು ಪುಣ್ಯಕ್ಷೇತ್ರ ಒಂದು ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಆತ ಏನು ಮಾಡಿದ್ದಾನೆ, ಹೇಳ್ಕೆರೆ ಹೇಳ್ಪುರ ಕಟ್ಟಿಸಿದ್ದಾನೆ. ಆದರೆ ನೋಡ್ರಿ, ಗಿಡ್ಡಾಪುರ, ಗೌರಿಪುರ, ಕೊದಾಪುರ, ಸಿದ್ದಾಪುರ, ಹಿಂಗೆ ಹೇಳ್ಕೆರೆ ಹೇಳ್ಪುರ ಕಟ್ಟಿಸಿದ್ದಾನೆ. ಅಂದರೆ 6 ಕೆರೆ 6 ಪುರ ಕಟ್ಟಿಸಿದ. ನಾಯಕನಹಟ್ಟಿ ಬರಬೇಕಾದ್ರೆ ಅದಕ್ಕೆ ಏನಿದ್ದಂಗೆ ಆಯಿತು, ನಾಯಕನಹಟ್ಟಿ ಕೆರೆ 10ಕ್ಕೆ ಬಂದು ನಿಂತೋಯ್ತು. ಅವತ್ತಿನ ದಿವಸದಲ್ಲಿ ನನ್ನನ್ನು ಹಟ್ಟಿ ಮುಂದೆ ಕುತ್ಕೊಂಡ್ಬಿಟ್ಟು ಆತ ಸ್ವಲ್ಪ ಯೋಚನೆ ಮಾಡೋದಂತೆ. ಯಾಕೆ ನನ್ನ ಆಶೆನ ನಮ್ಮ ಮ್ಯಾಸ್ಕೊಂಡದ ವಂಶ ನನ್ನ ಮಾತು ಕೊಟ್ಟದ್ದೇ ಕರೆಕ್ಟು ಅಂತ ಹೇಳ್ಬಿಟ್ಟು ಆತ ಮಾತು ಎಡವಟ್ಟಾಗುತ್ತಲ್ಲ, ನಾನು ನಿಷ್ಠಾವಂತನಾಗ್ತೀನಲ್ಲ ಅಂತ ಹೇಳ್ಬಿಟ್ಟು ಆತ ಭಾಳ ಯೋಚನೆ ಮಾಡ್ಕೊಂಡು ನೋವು ಪಡ್ತಾ ಇದ್ದ. ಆತ ನೋವು ಪಡಬೇಕಾದ್ರೆ ತಿಪ್ಪೇರುದ್ರ ಸ್ವಾಮಿ ಕಾವಿ ಬಟ್ಟೆ ಹಾಕಿಬಿಟ್ಟು ಅವತ್ತಿನ ದಿವಸ ಅದಕ್ಕೆ ಪ್ರತ್ಯಕ್ಷ ಆಗಿದ್ದಾನೆ. ಏನಪ್ಪ ನಿನಗೆ ಯಾಕೆ ಯೋಚನೆ ಮಾಡ್ತೀಯ ಅಂತ ಕೇಳ್ಕೊಂಡಾಗ ಆತ, ಇಲ್ಲ ಸ್ವಾಮಿ, ನಾನು ಈ ರೀತಿ ನನ್ನ ಆಶೆನ ಯಾವೋ ಈ ಜಟ್ಟಿ ಯುದ್ಧದಲ್ಲಿ ಗೆದ್ದು 7 ಕೆರೆ 7 ಪುರ ಕಟ್ಟಿಸ್ತೀನಿ ಅಂತ ಅಂದ್ಕೊಂಡೆ. ಅದು ನನ್ನ ಆಶೆನ ನೆರವೇರಲಿಲ್ಲ. ನನಗೆ ಒಟ್ಟು ಮಾತು ಇದಾಗ್ತಾ ಇತ್ತು, ಏನು ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾನೆ ಅಂತ ತಿಳ್ಕೊಂಡ. ಹಂಗಂದಾಗ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಪ್ಪ ಅಂತ ತಿಪ್ಪೇರುದ್ರ ಸ್ವಾಮಿ, ನಾಳಿಂದಲೇ ನಿನ್ನ ಕೆರೆ ಪ್ರಾರಂಭ ಆಗ್ತದೆ ಅಂತ ಹೇಳ್ಬಿಟ್ಟು ಹೇಳಿದರೆ. ಅವತ್ತಿನ ದಿವಸ ತಿಪ್ಪೇರುದ್ರ ಸ್ವಾಮಿ ಆಶೀರ್ವಾದದಿಂದ ಈ ದೊಡ್ಡ ಕೆರೆ ಬರೀ ದನವಿನ ಹುಡುಗರು ಬಿಟ್ಟೆ ದೊಡ್ಡ ಕೆರೆಯಲ್ಲಿ ಒಂದೊಂದೇ ಕಲ್ಲಿಟ್ಬಿಟ್ಟು ಆ ಕೆರೆನ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿದ ತಕ್ಷಣಕ್ಕೆ ಅವರಿಗೆ ದನವಿನ ಹುಡುಗರು ಹಗಲೆಲ್ಲ ಕೆಲಸ ಮಾಡಿ ಮರಳಿನ ಕುಪ್ಪಿಯಲ್ಲಿ ಕೂಲಿಯನ್ನು ಕಂಡಿದ್ದಾರೆ.
ಅದಕ್ಕೋಸ್ಕರವಾಗಿ ಅವತ್ತಿನ ದಿವಸ ಒಬ್ಬ ಹೆಣ್ಣುಮಗಳು ಸಮೇತ ಪ್ರೆಗ್ನೆಂಟ್ ಇರೋ ಹೆಣ್ಣುಮಗಳು ಸಮೇತ ಅಲ್ಲಿ ಅವತ್ತಿನ ದಿವಸ 2 ಕೂಲಿ ಪಡುತ್ತಾಳೆ. 2 ಕೂಲಿ ಯಾಕಮ್ಮ ನಿನಗೆ ಅಂದರೆ, ನಾನು ನಿನ್ನ ಹೊಟ್ಟೆಗಿರೋ ಮಗು ಸಮೇತವಾಗಿ ಆ ಕೂಲಿ ಹಣ ಅದರಲ್ಲಿ ಕೆಲಸ ಸಮಯ ಪಟ್ಟದಮ್ಮ, ಅದಕ್ಕೋಸ್ಕರವಾಗಿ ನಿನಗೆ 2 ಕೂಲಿ ಅಂತ ಹೇಳ್ಬಿಟ್ಟು ತಿಪ್ಪೇರುದ್ರ ಸ್ವಾಮಿ ಆಶೀರ್ವಾದ ಮಾಡಿದ್ದಾನೆ. ಆದರೆ ಏನಪ್ಪ ಅಂದರೆ, ಅಷ್ಟೆಲ್ಲ ಆಶೀರ್ವಾದ ಮಾಡಿಬಿಟ್ಟು ಆತ ಮ್ಯಾಸ್ಮಣ್ಣದ ದೊರೆ ಹಟ್ಟಿ ಮಲ್ಲಪ್ಪ ನಾಯಕ ಅಂತ ಆತ, ನಾನಿನ್ಮೇಲೆ ರಾಜಲ್ಲ ನಿನ್ನ ಸೇವಕ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಸ್ಮಣ್ಣದ ಕುಲಬಾಂಧವರಿಗೆ ಹೇಳಿ ಆತ ಅಷ್ಟಪಲ್ಲಕ್ಕಿ ಅಂದರೆ ಇವತ್ತಿನ ದಿವಸ ಅದು ನೋಡೋಕ್ಕೆ ಆಗ್ತಿಲ್ಲ ಅಂತ ಪಲ್ಲಕ್ಕಿ, ವಜ್ರದ ಕಿರೀಟ, ಛತ್ರೆ, ಚಾಮರ ಎಲ್ಲ ತಿಪ್ಪೇರುದ್ರ ಸ್ವಾಮಿಗೆ ಅರ್ಪಿಸಿ ಆತ ಅವತ್ತಿನಿಂದ ಸೇಫ್ ಆಗಿದ್ದಾನೆ. ಅದಕ್ಕೆ ಆತ ತಿಪ್ಪೇರುದ್ರ ಸ್ವಾಮಿ ಹೇಳಿದ್ದಾನೆ, ನಿನ್ನ ಕುಲಬಾಂಧವರಿಗೆ ನಿನ್ನ ವಂಶಕರಿಗೆ ಬಡತನ ಬರುತ್ತೆ, ಬೇಡ ನೀನು ಓಡಾಡಿರೋ ಪಲ್ಲಕ್ಕಿ ಕೊಡ್ತಾ ಇದೆ ಅಂತ ತಿಪ್ಪೇರುದ್ರ ಸ್ವಾಮಿ ಎಷ್ಟು ಹೇಳಿದ್ರು ನಾನು ಕೊಟ್ಟು ಮಾತು ತಪ್ಪಲ್ಲ ಅಂತ ಹೇಳ್ಬಿಟ್ಟು ಆತ ನೆರವೇರಿಸಿದ್ದಾನೆ. ಅವತ್ತಿನ ದಿವಸ ಆ ಮನೆ ಇವತ್ತಿನವರೆಗೂ ಒಂದು ಮನೆ ಅವರು ಮೇಲೆ ಅಂತಸ್ತಿಗೆ ಹೋಗಲ್ಲ, ಪೂರ್ತಿ ಕೆಳಮಟ್ಟಕ್ಕೆ ಹೋಗಲ್ಲ. ತಿಪ್ಪೇರುದ್ರ ಸ್ವಾಮಿ ತಟಸ್ಥಂದನೆ ಅಲ್ಲಿಗೆ ನಿಂತೊಯ್ಯತೆ ಅಂತ ಆತ ಹಟ್ಟಿ ಮಲ್ಲಪ್ಪನಾಗೆ ಸಂತಾನ ಇರಲಿಲ್ಲಂತೆ. ತಮ್ಮನ ಮಗನ ದತ್ತು ಮಗನ ತಾಣದಂತೆ. ತಮ್ಮನ ಮಗನ ದತ್ತು ಮಗನ ತಾಂಡಿರ್ಬೇಕಾದ್ರೆ 101 ಹಸು ಇದ್ವಂತೆ. ಹಸು ಕಾಯಿಗೆ ಇದು ಡಿವರ್ಡಿವು ಏರ್ಪೋರ್ಟು 10,000 ಎಕರೆ ಅಮೃತ್ ಮಹಲ್ ಕಾಡು ಈ ಬ್ರಾಂಚು ಅದರಲ್ಲೇ ಬಂತು. ಆ ದನ ಕಾದ್ಕೊಳ್ತಾ ಕೆತ್ತನೆ ಮಾಡಿದಂಥ ಒಂದು ಇತಿಹಾಸದಿಂದ ಯಾರೋ ತಿಪ್ಪೇರುದ್ರ ಸ್ವಾಮಿ ಬಾಲಕನ ಮೇಲೆ ಇಟ್ಟ. ಆ ಬಾಲಕ ಇಲ್ಲಿ ಎಷ್ಟೋ ದಿವಸ ತಪಸ್ ಮಾಡಿಬಿಟ್ಟು ತಿಪ್ಪೇರುದ್ರ ಸ್ವಾಮಿ ತಪಸ್ ಮಾಡಿಬಿಟ್ಟು ಕಾಶಿಗೆ ಹೋದ್ರು. ಕಾಶಿಗೆ ಹೋಗ್ಬಿಟ್ಟು ಗಿಂಡಿಯಲ್ಲಿ ಕಾಶಿ ತೀರ್ಥ ತಂದರು. ಅಲ್ಲಿ ಮೇಲೆ ಇದೇ ಬಂಡೆನೆ ಒಂದು 30 ಅಡಿ ಆಳ ಅಕ್ಕ ತಂಗಿ ಹೊಂಡ ಅಂತ ಕೆತ್ತನೆ ಮಾಡಿದ್ದಾನೆ. ಅದರಲ್ಲಿ ಕಾಶಿ ತೀರ್ಥ ಹಾಕಿದ್ರು. ಇದನ್ನ ಕಾಶಿ ರಾಮೇಶ್ವರ, ಕಾಶಿ ರಾಮಲಿಂಗೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಲಿಂಗೋದ್ಧರಣೆ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿಬಿಟ್ಟು ನಮ್ಮ ಮಾನವ ಜನ್ಮಕ್ಕೆ ಏನು ಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವಾಗ ಅಂದಾಗ ಒಂದೇ ಒಂದು ಅಕ್ಷರದಲ್ಲಿ ನುಡುತ್ತಾರೆ. ಏನಂತ ನುಡುತ್ತಾರೆ? ಮಾ ಅಂದರೆ ಮನೆ, ಮಾ ಅಂದರೆ ಮದುವೆ, ಮಾ ಅಂದರೆ ಮಕ್ಕಳು. ಪ್ರತಿಯೊಬ್ಬ ಮಾನವ ಜೀವಕ್ಕೆ ಇವು 3 ಮುಖ್ಯವಾದ ವಸ್ತು. ಇರೋಕ್ಕೆ ಮನೆ ಬೇಕು, ಜೀವನೋದ್ಧಾರಕ್ಕೆ ಸಂಸಾರ ಬೇಕು, ಹೆಸರಿಡಕ್ಕೆ ಒಂದು ಮಗು ಬೇಕು. ಯಾವುದಕ್ಕೂ ಆಶೀರ್ವಾದ ಮಾಡಿಲ್ಲ. ತಿಪ್ಪೇರುದ್ರ ಸ್ವಾಮಿ 3ಕ್ಕೆ ಈ ದೇವಸ್ಥಾನದಲ್ಲಿ ಆಶೀರ್ವಾದ ಮಾಡಿದ್ದಾನೆ. ಅದೇ ಪ್ರಕಾರವಾಗಿ ಸೋಮವಾರ ನಿಷ್ಠಾವಂತ ಮಕ್ಕಳಿದ್ದರು ಇಲ್ಲಿ ಬಂದುಬಿಟ್ಟು ಪೂಜೆ ಮಾಡಿಸಿ ಮಕ್ಕಳ ಸಂತಾನ ಆ ಸ್ವಾಮಿ ಮೇಲೆ ಒಂದು ಬಿಲ್ಪತ್ರ ದಳ ಸೇವನೆ ಮಾಡಿದರೆ ಅವರಿಗೆ ಮಕ್ಕಳ ಸಂತಾನ ಕಳಿಸ್ತಾನಂತ ನಾವು ಎಷ್ಟೊಂದು ಜನ ನೋಡ್ತಾ ಇದ್ದೀವಿ. ಅದು ನಡೀತಾ ಇದೆ ಅಂತ ಸ್ವಾಮಿ ಆಶೀರ್ವಾದದಿಂದ ನಡೀತಾ ಇದೆ. ಇಷ್ಟು ನಾವೇನಪ್ಪ, ನಾವು ಮುಂದೆ ಕಿಂಕರು, ನಾವು ಸೇವಕರ್ತರು, ನಾವೇನಪ್ಪ ಅಂದ್ರೆ ದೂರಿದ್ದಂಗೆ. ಆತ 900 ವರ್ಷದ ಇತಿಹಾಸ ಅಂದರೆ ಇವತ್ತು ದಿವಸ ನಾವು 4 ದಿವಸ ಒಂದು ಸೇವೆ ಮಾಡೋಕ್ಕೆ ಕೊಟ್ಟರೆ ಭಾಗ್ಯ ಅನ್ನೋಕ್ಕೆ ಇನ್ನೇನಿಲ್ಲ. ಸ್ವಾಮಿ ಇತಿಹಾಸ ಇಷ್ಟಿದೆ. ನೀವು ಒಳ್ಳೆ ಪುಣ್ಯಾತ್ಮರು ತಿಳ್ಕೊಂಬಿಟ್ಟು 4 ಜನಕ್ಕೆ ತಿಳಿ ಹೇಳಿ ಒಂದೊಂದು ದಾರಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು 2 ಮಾತನ್ನ ನಿಮಗೆ ಮುಗಿಸ್ತೀನಿ. ನೋಡಿದ್ರಲ್ಲ, ಇಂಥದ್ದೊಂದು ಅದ್ಭುತವಾದ ದೇವಾಲಯ ನಮ್ಮ ಬಯಲುಸೀಮೆಯಲ್ಲಿದೆ ಅನ್ನೋದೇ ನಮ್ಮ ಹೆಮ್ಮೆ. ನಿಮ್ಮಲ್ಲಿ ಯಾರೆಲ್ಲ ಹೋಗಿದ್ದೀರಾ ಕಾಮೆಂಟ್ ಮಾಡಿ, ಯಾರೆಲ್ಲ ಹೋಗಿಲ್ಲ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.